ಅದರಿಂದ ಏನು ಸಿಂಧನೂರಿನ ಏನು ಮಲ್ಲಾಪುರ ಭಾಗದಲ್ಲಿ ಏನು ವಿಡಿಯೋ ಮಾಡಿ ಕಸ ವಿಲೇವಾರಿ ಘಟಕದ ಏಜಾದ್ಯತನ ಕೂಡ ಒಂದನ್ನುವಂಥದ್ದು. ಇಲ್ಲಿ ಅತಿ ಮುಖ್ಯವಾಗಿ ನಾನು 3 ಅಂಶಗಳನ್ನು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇಚ್ಛಾಶಕ್ತಿ ಅಥವಾ ಕರ್ತವ್ಯ ನಿರ್ಲಕ್ಷ್ಯ. ಏನು ನಮ್ಮ ಅಧಿಕಾರಿಗಳಿದ್ದಾರೆ, ನಗರಸಭೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಗರಸಭೆಯ ಸದಸ್ಯ ಬಂಧುಗಳಾಗಿರ್ಬೋದು, ಜೊತೆಗೆ ಆಡಳಿತ ಬಂಧುಗಳಾಗಿರ್ಬೋದು, ಅವರ ಕರ್ತವ್ಯ ಲೋಪ ಅನ್ನುವಂಥದ್ದು, ಅವರ ಇಚ್ಛಾಶಕ್ತಿ ಅನ್ನುವಂಥದ್ದು ಎಷ್ಟು ಕುಂದಿದೆ ಅನ್ನುವಂಥದ್ದು ನಾವು ಮುಖ್ಯವಾಗಿ ಕಾಣಬೇಕಾಗುತ್ತೆ. ಇವತ್ತು ದಿನನಿತ್ಯ ಆ ಭಾಗದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯವಾಗಿ ಮತ್ತೆ ಅಲ್ಲಿ ಸುತ್ತಮುತ್ತಲಿನ ಹೊಲ ಭೂಮಿ ಪ್ರದೇಶಗಳಲ್ಲಿ ಕೂಡ ಹಾಳಾಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಸುಮಾರು ದಿನಗಳಿಂದ ಮೌಖಿಕವಾಗಿ ಮನವಿ ಮಾಡಿದ್ರು ಕೂಡ ಇವರು ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ. ಏನಾದರೂ ದೊಡ್ಡ ವ್ಯಕ್ತಿಗಳು ಕೇಳಿದ್ರೆ ನೋಡೋಣ, ಮಾಡೋಣ, ನಾಳೆ ಮಾಡೋಣ, ಹಬ್ಬ ಮುಂದಿನ ಅಮಾವಾಸ್ಯೆಗೆ ಮಾಡೋಣ, ಹುಣ್ಣಿಮೆಗೆ ಮಾಡೋಣ, ಜಾತ್ರೆಗೆ ಮಾಡೋಣ ಅಂತೇಳಿ ಕಾಲಹರಣ ಮಾಡ್ತಾ ಇದ್ದ ಹೊರತು ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತ ಇಚ್ಛಾಶಕ್ತಿ ಮತ್ತೆ ಕರ್ತವ್ಯ ಯಾರು ಕೂಡ ಮಾಡದೇ ಕಾರಣಕ್ಕಾಗಿ ಇವತ್ತು ಈ ಹೋರಾಟ ಅನಿವಾರ್ಯ ಆಗಿದೆ. 2ನೇ ಅಂಶ ಅಂತ ಹೇಳಿದ್ರೆ, ಸಿಂಧನೂರು ಇವತ್ತು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತಿ ದೊಡ್ಡ ತಾಲೂಕಾಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಿಂಧನೂರಿನ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ಕೂಗು ದೊಡ್ಡದಾಗಿದೆ. ಆದ್ದರಿಂದ ಸಮಸ್ಯೆಗಳನ್ನೇ ಬಗೆಹರಿಸುವಂತ ಅಧಿಕಾರಿಗಳು ಪರಿಹಾರವನ್ನ ನೀಡದಂತೆ ನಿರ್ಲಕ್ಷ್ಯ ವಹಿಸುವಂತ ಅಧಿಕಾರಿಗಳು ಈ ತಾಲೂಕನ್ನ ಜಿಲ್ಲೆ ಮಾಡಿದ ಮುಂದೆ ಯಾವ ರೀತಿಯಾಗಿ ಅದನ್ನ ನಿರ್ವಹಣೆ ಮಾಡಬಲ್ಲರು ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ. ಇದನ್ನ ಮತ್ತೆ ಈಗ ಸೂಡ ಮಾಡಿದ್ದಾರೆ, ನಗರಸಭೆಯಿಂದ ಏನೋ ಸಿಂಧನೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನು ಮಾಡಿದರೆ ಇನ್ನೂ ಅಧಿಕಾರ ಅಥವಾ ಇನ್ನೂ ಜವಾಬ್ದಾರಿ ಹೆಚ್ಚುತ್ತಾ ಇದೆ. ದಿನದಿಂದ ದಿನಕ್ಕೆ ಎಲ್ಲ ಅಂಶಗಳನ್ನು ನೋಡಿದ್ರೆ ದಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಘನತ್ಯಾಜ್ಯ ವಿಲೇವಾರಿ ಜಾಸ್ತಿ ಆಗ್ತಾ ಇದೆ. ಅದೆಲ್ಲವನ್ನ ನೋಡಿ ಕೂಡ ಸುಮ್ಮನೆ ಅವರು ಆಮೇಲೆ ಇನ್ನೊಂದು 3ನೇ ಅಂಶ ಅಂತ ಹೇಳಿದ್ರೆ ಬಜೆಟ್. ನಗರಸಭೆಯಲ್ಲಿ ಬಜೆಟ್ಗಾಗಿನೇ ಕಸ ವಿಲೇವಾರಿ ಘಟಕಕ್ಕಾಗಿನೇ ಇಂತಿಷ್ಟು ಅಂತೇಳಿ ಅಮೌಂಟ್ ಅನ್ನ ತೆಗೆದುಕೊಳ್ತಾರೆ. ಆ ಅಮೌಂಟ್ ಎಲ್ಲೋಯ್ತು? ಆ ಅಮೌಂಟ್ ಎಲ್ಲೋಯ್ತು? ಅವ್ರೇನು ಸಿಬ್ಬಂದಿಗಳಿಗೆ ಕೊಡ್ತಾ ಇಲ್ವೋ, ವಾಹನಗಳಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾ ಇಲ್ವೋ, ಅಥವಾ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕಸ ವಿಲೇವಾರಿ ಏನು ನಿರ್ವಹಣೆ ಮಾಡಕ್ಕೆ ಅಮೌಂಟ್ ಸಾಲ್ತಾ ಇಲ್ವೋ ಅನ್ನೋದು ಮೂಲ ಪ್ರಶ್ನೆ. ಹಾಗಾಗಿ ಈ ವಿಚಾರವಾಗಿ, ಈ ಹೋರಾಟದ ವಿಚಾರವಾಗಿ ಎಲ್ಲ ಪಂಡಿತರು ಮತ್ತೆ ನಮ್ಮ ಡಾಕ್ಟರ್ ಸಾಹೇಬ್ ಆದಿಯಾಗಿ ಎಲ್ಲ ಹೋರಾಟ ಮನಸ್ಸುಗಳು ಈ ವಿಚಾರವಾಗಿ ಸವಿಸ್ತರವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಈ ಹೋರಾಟಕ್ಕೆ ನಾವಷ್ಟೇ ಅಲ್ಲ, ಇದ್ರ ಬಗ್ಗೆ ತಿಳಿದೇ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸಬೇಕಾಗಿದೆ, ಅವ್ರಿಗೆ ಇದ್ರ ಬಗ್ಗೆ ತಿಳಿಸಬೇಕಾಗಿದೆ. ಈ ಒಂದು ಹೋರಾಟ ಇಡೀ ತಾಲೂಕಿಗೆ ಹಬ್ಬುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗಂದಾಗ ಮಾತ್ರ ಅಧಿಕಾರಿಗಳ ಎಣ್ಣೆ ಚರ್ಮದ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವ ತನಕ ಇದು ನಮ್ಮ ಹೋರಾಟ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಹಳ್ಳಿಗಳಲ್ಲಿ ತಾಲೂಕಿದ್ದಂತ ಹಳ್ಳಿಗಳಲ್ಲಿ ಕೂಡ ನಾವು ಪಂಚಾಯತಿ ಮುಂದೆ, ಹೋಬಳಿ ಕೇಂದ್ರದ ಮುಂದೆ, ಯಾವೆಲ್ಲ ಸರ್ಕಾರಿ ಕಚೇರಿಗಳಿಗೂ ಅದ್ರ ಮುಂದೆ ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಧರಣಿ ಮಾಡೋದ್ರ ಮೂಲಕ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಈ ಹೋರಾಟ ಸಮಿತಿಯ ಪದಾಧಿಕಾರಿಗಳಾಗಿ ನಾವೆಲ್ಲರೂ ಮಾಡಿದಾಗ ಮಾತ್ರ ಇದು ಸಾಧ್ಯತೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾವು ಕೂಡ ಸಮಾಜದ ಪರವಾಗಿ, ಪರಿಸರದ ಪರವಾಗಿ ಕಾಳಜಿ ಹೊಂದಿರುವಂತರಾಗಿರೋದ್ರಿಂದ ನಿಮ್ಮ ಹೋರಾಟಕ್ಕೆ ಅಥವಾ ನಮ್ಮ ಹೋರಾಟಕ್ಕೆ ನಾವು ಯಾವತ್ತೂ ಶಾಶ್ವತವಾಗಿ ನಿಮ್ಮ ಜೊತೆ ಇರ್ತೀವಿ. ಅದರ ಕಾನೂನು ರೀತಿಯಾದಂಥ ಹೋರಾಟಕ್ಕೂ ಕೂಡ ನಾವು ಬೆಂಬಲ ನೀಡ್ತೀವಿ ಅಂತ ಹೇಳುತ್ತಾ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೆ ನಮಸ್ಕಾರ, ಧನ್ಯವಾದಗಳು.